ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಕೆ ಸಿ ಟಿ ಸ್ಟೂಡೆಂಟ್ ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದೀರಾ, ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲೂ ಕೂಡ ಇದ್ದೀರಾ. ಯಾಕಂದರೆ ಇದು ನಿಮಗೆ ಫಸ್ಟ್ ಟೈಮ್, ಈ ಥರ ಸಿಚುವೇಷನ್ ನಿಮಗೆ ಫಸ್ಟ್ ಟೈಮು. ಬಟ್ ಈ ಥರ ಸಿಚುವೇಷನ್ಗಳನ್ನು ನಾನು ಕಳೆದ 4 ವರ್ಷದಿಂದನೂ ಕೂಡ ಅನುಭವಿಸ್ತಾ ಬಂದಿದ್ದೀನಿ. ಆ್ಯಂಡ್ ನಿಮ್ಮ ಸಿಚುವೇಷನ್ ಕೂಡ ದಾಟಿಕೊಂಡು ಈಗ 5ನೇ ವರ್ಷ ನಾನು, ಆಯಿತಾ. ಅಂದರೆ ನಿಮ್ಮ ಥರನೇ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿಸ್ಕೊಂಡು ಕೆ ಸಿ ಟಿ ಎಕ್ಸಾಮ್ ಬರೆದ್ಬಿಟ್ಟು ಕೆ ಸಿ ಟಿ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಿಬಿಟ್ಟು ಕಾಯ್ದು. ಸೊ ಆ ಥರ ಸಿಚುವೇಷನ್ ಒಳಗಿದ್ದಾಗ ಎಷ್ಟು ತಲೆಯಲ್ಲಿ ಬರುತ್ತಂತಂದರೆ ನಿಮಗೆ ಗೈಡ್ ಮಾಡೋರು ಬೇಕಾಗುತ್ತೆ ನಿಮಗೆ. ಓಕೆ, ಎಲ್ಲಾದರೂ ಆನ್ಲೈನ್ ಆದರೂ ಸಿಗಲಿ ಅಥವಾ ನಿಮಗೆ ಗೊತ್ತಿರೋರಾದರೂ ಇದ್ದರೂ ಕೂಡ ನಿಮಗೆ ಬೆಟರು. ಯಾಕಂದರೆ ಈ ಒಂದು ಟೈಮು ಭಾಳ ಕ್ರೂಷಿಯಲ್. ಸೊ ಯಾಕಂದರೆ ಕೆ ಸಿ ಟಿ ರಿಸಲ್ಟ್ ಬರೋಕ್ಕಿಂತಲೂ ಒಂದು ಟೈಮ್ ಬೇರೆ, ಕೆ ಸಿ ಟಿ ರಿಸಲ್ಟ್ ಬಂದಾದ ನಂತರ ಬರ್ತಕ್ಕಂಥ ಇದಕ್ಕೆ ಒಂದು ತೂಕ ಇದೆ, ಆಯಿತಾ. ಸೊ ಇನ್ಮೇಲೆ ನಿಮಗೆ ಫೋಕಸ್ಡ್ ಆಗಿರಬೇಕು. ಎಷ್ಟು ನೀವು ಕೆ ಸಿ ಟಿ ಎಕ್ಸಾಮ್ಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ರು ಅದಕ್ಕಿಂತ ದುಪ್ಪಟ್ಟು ನಾನು ಹೇಳ್ತಾ ಇದ್ದೀನಿ, ಕೌನ್ಸಿಲಿಂಗ್ ಸರಿಯಾಗಿ ಅಟೆಂಡ್ ಮಾಡಲೇಬೇಕು. ಓಕೆ, ಒಂದು ಮಿಸ್ಟೇಕ್ ಮಾಡಿದರೆ ಇಲ್ಲಿವರೆಗೂ ಕೂಡ ಮಾಡಿರ್ತಕ್ಕಂಥದ್ದು ನೀರಲ್ಲಿ ಹೋಮ್ ಅಂತಾರಲ್ಲ, ಆ ರೀತಿ ಆಗುತ್ತೆ. ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಕಳೆದ ಬಾರಿ ಹುಡುಗರು ರ್ಯಾಂಕ್ ಚೆನ್ನಾಗಿ ತಗೊಂಡು ಸಹಿತ ವರ್ಸ್ಟ್ ಕಾಲೇಜ್ ತೊಗೊಂಡಿರೋದು ನೋಡಿದ್ದೀನಿ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ರ್ಯಾಂಕ್ ಚೆನ್ನಾಗಿ ತೆಗೆದೇ ಇಲ್ಲದೇ ಇರೋರು ಕೂಡ ಏನಂತಂದರೆ ಒಳ್ಳೆ ಕಾಲೇಜ್ ತೊಗೊಂಡು ಹೋಗಿರೋರು ಕೂಡ ನೋಡಿದ್ದೀನಿ ನಾನು. ಸೊ ಹಂಗಾಗಿ ಸರಿ, ಈಗ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪು ಇವತ್ತೇನಂತಂದರೆ ಕೇಳಿದವ್ರಿಗೆ ಏನಾಗಿದೆ ಅಂತಂದರೆ ಮೇ ಬಿ ಏನು ಕೂಡ ಅಪ್ಡೇಟ್ ಇಲ್ಲ ಅಂತಂದರೆ ಅರ್ಥ ಮಾಡ್ಕೋರಿ. ಇವತ್ತು ಸಂಡೇ ಇದೆ, ಸಂಡೇ ದಿನ ಏನು ಅಪ್ಡೇಟ್ ಕೊಡಲ್ಲ ಅಂತ ಅನ್ಕೋಬಿಡಿ. ಆ್ಯಂಡ್ ಇದಂದರೆ ಇದು ಫಸ್ಟ್ ಟೈಮ್ ನಿಮ್ಗೆ ಅನಿಸುತ್ತೆ ಕೇಳಿದವರು ಸಂಡೇ ಏನು ಮಾಡಲ್ಲ, ರಜೆ ಇರುತ್ತೆ. ಹೌದು, ನಿಜ. ಬಟ್ ನಿಮಗೆ ಸಂಡೇ ದಿನವೇ ನಿಮ್ಗೆ ಇಷ್ಟೊಂದು ಪ್ರೊಸೆಸ್ಗಳು ಕೇಳಿದವರು ಒಂದು ಟೈಮ್ ಕೊಟ್ಟಿದ್ದಾರೆ. ಓಕೆ, ಬಟ್ ಇತ್ತೀಚೆಗೆ ಏನಪ್ಪ ಅಂದರೆ ಹೋದ ವರ್ಷದಿಂದ ಸಂಡೇ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿದ್ದಾರೆ ಸಂಡೇ ದಿನ. ಆ್ಯಕ್ಚುಲಿ ಯಾಕಂದರೆ ಸಂಡೇ ದಿನ ಆಲ್ಮೋಸ್ಟ್ ಕೇಳಿದವರು ಬಂದು ಇಡ್ತಾ ಇದ್ದಾರೆ. ಬಟ್ ಏನೇ ಆಗಲಿ ಸಂಡೇ ದಿನವೂ ಕೂಡ ಕೆಲವೊಂದು ಟೈಮ್ ಕೇಳಿದವರು ನಿಮ್ಗೆ ಕೆಲಸ ಕೊಡ್ತಾ ಇರ್ತಾರೆ. ಈಗ ಸದ್ಯಕ್ಕೆ ಏನಿಲ್ಲ. ಬಟ್ ನಾಳೆ ನಿಮ್ಗೆ ಏನಂತಂದರೆ ಗೊತ್ತಿರುವಾಗೆ ಮಂಡೇ ಇದೆ. ಸೊ ಮಂಡೇ ನಿಮಗೆ ಕೆಲಸ ಭಾಳಷ್ಟು ಕೊಡ್ತಾರೆ. ನೋಡ್ತಾ ಇರಬೇಕಾದ್ರೆ ನಾಳೆ ನಿಮ್ಗೆ ಆಲ್ಮೋಸ್ಟ್ ಏನೇನು ಬರ್ಬೋದು ನನ್ನ ಪ್ರಕಾರ ಎಕ್ಸ್ಪೆಕ್ಟೇಷನ್ 10ನೇ ತಾರೀಕು ಅಂದರೆ ಜೂನ್ 10ಕ್ಕೆ ನಿಮ್ದು ಏನಾದರೂ ಆಪ್ಷನ್ ಎಂಟ್ರಿ ಮಾಡ್ತಾರೆ ಅಂತ ಅನಿಸಿದರೆ, ಅಂದರೆ ಪಕ್ಕ ಆಗಿತ್ತಪ್ಪ ಅಂತಂದರೆ, ಅಥವಾ 1 or 2 ಡೇಸ್ ಎಕ್ಸ್ಟೆಂಡೆಡ್ ಆಗಿದ್ರು ಸಹಿತ, ಅಂದರೆ ಜೂನ್ 10ಕ್ಕೆ ಬರೋದು 11, 12ಕ್ಕೆ ಏನಾದರೂ ಆಗಿದ್ರೆ. ಯಾಕಂದರೆ ಪ್ರೆಸ್ ಮೀಟಲ್ಲೇ ಹೇಳ್ಬಿಟ್ರು. ಓಕೆ, ವೈದ್ಯಕೀಯ ಶಿಕ್ಷಣ ಸಚಿವರು ಏನು ಮಾಡಿಬಿಟ್ರು ಅಂತಂದರೆ, ಎಲ್ಲರ ಸಮೂಹದಲ್ಲೇ ಹೇಳ್ಬಿಟ್ರು ಜೂನ್ 10ಕ್ಕೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತೀವಿ ಅಂತ, ಒಂದು ಕೆ ಸಿ ಟಿದು ಅಂದರೆ ಪ್ರೀ ರೌಂಡ್ ಸ್ಟಾರ್ಟ್ ಮಾಡ್ತೀವಿ ಅಂತಂದು. ಬಟ್ ವೆರಿಫಿಕೇಷನ್ ಸ್ಲಿಪ್ ಇಲ್ಲ, ಸೀಟ್ ಮೆಟ್ರಿಕ್ಸ್ ಇಲ್ಲ. ಸೊ ಅಂದರೆ ನಾಳೆ ನಿಮಗೆ ಮಂಡೇ ಇದೆ. ಸೊ ಅಂದರೆ 8ನೇ ತಾರೀಕು, ನಾಳೆನೂ ಕೂಡ ಡೇಟ್ ನೋಡಿ 8 ಇದೆ. ಅಂದರೆ 9 ಒಂದೇ ಕೇದವ್ರಿಗೆ ಟೈಮ್ ಇರೋದು, 10ನೇ ತಾರೀಕು ಓಪನ್ ಮಾಡ್ಬೇಕು ಹಂಗೆ ನೋಡಿದರೆ. ಸೊ ಹಂಗೆ ಆ ವಿಚಾರ ಮಾಡಿ ನಿಮ್ಗೆ ಹೇಳ್ಬೇಕಂತಂದರೆ, ನಾಳೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಮೊಂದು ವೆರಿಫಿಕೇಷನ್ ಸ್ಲಿಪ್ ಬರುವಂಥ ಸಾಧ್ಯತೆ ಇದೆ. ಸೊ ಒನ್ಸ್ ಯು ಗೆಟ್ ವೆರಿಫಿಕೇಷನ್ ಸ್ಲಿಪ್ ನೋಡಿ, ಏನು ಕೂಡ ನಿಂದ್ರಂಗಿಲ್ಲ, ಎಲ್ಲ ಬೇಗ ಅಂದರೆ ಅಷ್ಟು ಬೇಗ ಕೇಳಿದವ್ರು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದ್ರ ಜೊತೆಗೆ ಅದ್ರ ಹಿನ್ನೆಲೆ ಏನು ಮಾಡ್ತಾರೆ ಅಂತಂದರೆ, ಅದು ಹಿಂದ್ಗಡೆ ಏನು ಮಾಡ್ತಾರೆ, ನಿಮಗೆ ಫೀ ಸ್ಟ್ರಕ್ಚರ್ ಕೂಡ ಬಿಟ್ಬಿಡ್ತಾರೆ, ಸೀಟ್ ಮೆಟ್ರಿಕ್ಸ್ ಕೂಡ ಎಷ್ಟು ಸಿಗುತ್ತೋ ಅಷ್ಟು. ಈಗ ಎಷ್ಟು ಕಾಲೇಜುಗಳಿಗೆ ಸೀಟ್ ಇದ್ದಾವೆ, ಯಾವ ಕ್ಯಾಟಗರಿ ಇದ್ದಾವೆ, ಜನರಲ್ ಮೆರಿಟ್ ಅವ್ರಿಗೆ ಅಷ್ಟೇ ಎಲ್ಲನೂ ಕೂಡ ಏನಂತಂದರೆ ಕಾಲೇಜ್ ಕಡೆಯಿಂದ ಈಗ ಡಾಟಾ ತೊಗೊಂಡಿರ್ತಾರೆ. ಸಿಕ್ಕಿಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗೋ ಕೇದವ್ರು ಈಗ ನಡೆಸಿಬಿಡ್ತಾರೆ. ಪ್ರೀ ರೌಂಡ್ ಇದು ಏನು, ಯಾಕಂದರೆ ಇದೇನು ಫಸ್ಟ್ ರೌಂಡ್ ಅಲ್ಲ, ಮೇನ್ ರೌಂಡ್ ಅಂತ ಕನ್ಸಿಡರ್ ಕೂಡ ಆಗ್ತಿಲ್ಲ. ಮೇನ್ ರೌಂಡೇ, ಬಟ್ ಕಂಬೈಂಡಾಗಿ ನಡೆಯೋದು ಅವ್ರಿಗೆ ಏನಂತಂದರೆ ಕಂಬೈಂಡಾಗಿ ನಡೀತು ನೋಡಿ. ಅಂದರೆ ಕಂಬೈಂಡಾಗಿ ನಡೀತಕ್ಕಂಥ ಅಂದರೆ ಕೆ ಸಿ ಟಿ ನೀಡಿ ಕಂಬೈಂಡಾಗಿ ನಡೆಯೋದು ಮೇನ್ ರೌಂಡ್ ಅಂತ ಅವ್ರು ಕನ್ಸಿಡರ್ ಮಾಡೋ ಕಾರಣ. ಸೊ ಈಗ ಎಷ್ಟು ಸೀಟ್ ಸಿಗುತ್ತೋ ಅಷ್ಟು ಕೂಡ ಹಂಚೋಣ ಅನ್ನೋ ರೀತಿಯಲ್ಲಿ ಕೇದವರು ಇರ್ತಾರೆ. ಅಂದರೆ ಕೆಲವೊಂದಿಷ್ಟು ಕಾಲೇಜ್ಗಳಿಗೆ ಇನ್ನೂ ಕೂಡ ಸೀಟ್ ಮೆಟ್ರಿಕ್ಸ್ ಕೊಟ್ಟಿಲ್ಲ ಅಂತಂದರೆ ಆ ಕಾಲೇಜ್ನ ಬಿಡ್ತಾರೆ. ಇರ್ತಕ್ಕಂಥ ಕಾಲೇಜ್ಗಳನ್ನ ಏನು ಮಾಡ್ತಾರೆ, ಎಲ್ಲನೂ ಕೂಡ ಪ್ರೀ ರೌಂಡಲ್ಲಿ ಬಿಟ್ಬಿಡ್ತಾರೆ. ಅಂದರೆ ವೆರಿಫಿಕೇಷನ್ ಸ್ಲಿಪ್ ಜೊತೆಗೆ ಸೀಟ್ ಮೆಟ್ರಿಕ್ಸ್ ಫೀ ಸ್ಟ್ರಕ್ಚರ್ ಕೂಡ ಬರ್ತದೆ. ಫ್ರೀ ರೌಂಡ್ ಆಪ್ಷನ್ ಎಂಟ್ರಿ ಕೂಡ 10ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಅಂದರೆ ನಾಳೆ ಬರ್ತಕ್ಕಂಥದ್ದು ಸಾಧ್ಯತೆ ವೆರಿಫಿಕೇಷನ್ ಸ್ಲಿಪ್ಪು, ಅದರ ಜೊತೆಗೆ ಸೀಟ್ ಮೆಟ್ರಿಕ್ಸ್ ಮತ್ತು ಫೀ ಸ್ಟ್ರಕ್ಚರು ಕೂಡ 8-9ಕ್ಕೆ ಬಂದುಬಿಡ್ಬೋದು. 10ನೇ ತಾರೀಕು ನಿಮ್ಗೆ ಏನಾದರೂ ಯಥಾ ಪ್ರಕಾರ ಅವ್ರು ಹೇಳಿದಾಗೆ 10ನೇ ತಾರೀಕು ನಿಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿಕೊಂಡ್ರೆ ಮುಗೀತು. ಒಂದು 4-5 ದಿನ ಕೊಡ್ತಾರೆ. 4-5 ದಿನ ಆದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ನಿಮ್ಗೆ ಹೇಳ್ದಂಗೆ ಮಾಕ್ ಅಲಾಟ್ಮೆಂಟ್ ಕೊಡ್ತಾರೆ. ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ಮಾಡಿಫಿಕೇಷನ್ ಇರ್ತದೆ. ಅಂದರೆ ನೋಡಿ ಹೆಂಗೆ ಪ್ರೊಸೆಸ್ ಹೋಗ್ತಾ ಇದೆ ನೋಡಿ, ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಫಸ್ಟ್ ಏನು ಮಾಡಿದ್ರು ಗೊತ್ತಿರುವಾಗೆ ಅಪ್ಲಿಕೇಶನ್ ಹಾಕಿದ್ರಿ. ಓಕೆ, ಅಪ್ಲಿಕೇಶನ್ ಆದ ತಕ್ಷಣ ವೆರಿಫಿಕೇಷನ್ ಎಲ್ಲನೂ ಕೂಡ ಮಾಡ್ಕೊಂಡ್ರು ಕಾಲೇಜ್ ಒಳಗೆ. ವೆರಿಫಿಕೇಷನ್ ಆದ ತಕ್ಷಣ ಇವಾಗ ಏನಾಗಿದೆ, ಸದ್ಯಕ್ಕೀಗ ರಿಸಲ್ಟ್ ಬರ್ತಾಯಿದೆ. ಓಕೆ, ಈ ರಿಸಲ್ಟ್ ಬಂದ ತಕ್ಷಣ ಏನಪ್ಪ ಅಂತಂದರೆ ಈಗ ಏನು ಬರ್ತದೆ, ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ. ಓಕೆ, ವೆರಿಫಿಕೇಷನ್ ಸ್ಲಿಪ್ ಬಂದ ನಂತರ ನೋಡಿ, ವೆರಿಫಿಕೇಷನ್ ಸ್ಲಿಪ್ ಬಂದ ತಕ್ಷಣ ಏನಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ ತಕ್ಷಣ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ನಿಮಗೆ ಮಾಕ್ ರಿಸಲ್ಟ್. ಓಕೆ, ಮಾಕ್ ರಿಸಲ್ಟ್ ಬಿಡ್ತಾರೆ. ಆ್ಯಂಡ್ ಮಾಕ್ ರಿಸಲ್ಟ್ ಆದ ನಂತರ ನೆಕ್ಸ್ಟ್ ಪ್ರೊಸೆಸ್ಸೇ ನಿಮ್ಮದು ಏನಂತಂದರೆ ಮಾಡಿಫಿಕೇಷನ್ ಅಂತ ಕರಿತೀವಿ. ಓಕೆ, ಮಾಡಿಫಿಕೇಷನ್ ಆದ ತಕ್ಷಣ ಏನಂತಂದರೆ ಮತ್ತೆ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಆ ಆಪ್ಷನ್ ಎಂಟ್ರಿ ಆದ ತಕ್ಷಣ ಫೈನಲ್ ರಿಸಲ್ಟ್ ಬರ್ತದೆ. ಸೊ ಈ ಮಂತ್ ಫುಲ್ ಅದೇ ನಡೀತದೆ. ಓಕೆ, ಸೊ ತಲೆಯಲ್ಲಿ ಇಷ್ಟೆಲ್ಲ ಪ್ರೊಸೆಸ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಸ್ಪೆಷಲಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾರೋ ಇನ್ನೂ ಕೂಡ ನೋಡೋರಿಗೆ ಏನಂತಂದರೆ, ಈ BSc ನರ್ಸಿಂಗು, BPT ಆ್ಯಂಡ್ BPO ಸ್ಟೂಡೆಂಟ್, ಓಕೆ, ಆ್ಯಂಡ್ ಮತ್ತು AHS, ಓಕೆ, ಇಷ್ಟು ಕೋರ್ಸಸ್ಗಳದ್ದು ಪೇಡ್ ಗೇಡ್ ಭಾಳಷ್ಟು ಕೇಳ್ತಾ ಇದ್ದಾರೆ. ಸೊ ಇಷ್ಟು ಹುಡುಗರದು ಕೂಡ ಇಂಜಿನಿಯರಿಂಗ್ ಮಾಡಲ್ಲ ಅಂತೆಲ್ಲ ಮಾಡ್ತೀವಿ. ಇವಾಗಲೇ ಹೇಳಿಬಿಡ್ತೀನಿ, ಯಾರೆಲ್ಲ ಪೇಡ್ ಗೇಡ್ ತೊಗೊತಿದ್ದಾರೆ ಅಂತಂದರೆ ಎಲ್ಲ ಒಂದು ಕೆ ಸಿ ಟಿ ಕೋರ್ಸಸ್ನ ಹೇಳ್ತಾ ಇದ್ದೀನಿ. ಎಲ್ಲ ಒಂದು ಕೆ ಸಿ ಟಿ ಕೋರ್ಸಸ್ಸು ಕೂಡ ಪೇಡ್ ಗೇಡ್ ಸಿಗ್ತದೆ ನಮ್ಮ ಕಡೆಯಿಂದ. ನಾವು ಕೆಲವೊಂದಿಷ್ಟು ಹೇಳ್ಬೋದು ನಿಮಗೂ, ಇಂಥದೇ ಕಾಲೇಜ್ ಸಿಗ್ತದಾ, ಇದೇ ಕಾಲೇಜ್ ಸಿಗುತ್ತೆ ಅಂತಂದು. ಸೊ ಅದು ಗ್ಯಾರಂಟಿ ಕೊಡ್ಲಿಕ್ಕೆ ಬರಲ್ಲ. ಯಾಕಂದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ಲಿ ಸಿಗ್ತದೆ. ಸೊ ನಾವೇನು ಮಾಡ್ತೀವಪ್ಪ ಅಂದರೆ ಈಗ ಸದ್ಯಕ್ಕೆ ವೆರಿಫಿಕೇಷನ್ ಸ್ಲಿಪ್ ಬರ್ತದೆ.
ಆಪ್ಷನ್ ಎಂಟ್ರಿನೂ ಕೂಡ ಎಲ್ಲನೂ ಕೂಡ ಸ್ಟಾರ್ಟ್ ಆಗುತ್ತೆ ಫ್ರಮ್ ಓಕೆ ಟಿಲ್ ಇಲ್ಲಿದ್ದೇ ಹಿಡಿದ್ಬಿಟ್ಟು ಅಡ್ಮಿಷನ್ ಆಗೋವರೆಗೂ ಕೂಡ ಎಲ್ಲನೂ ಕೂಡ ಪ್ರೊಸೆಸ್ ನಮ್ಮ ಕಡೆ ಇರ್ತದೆ. ಸೊ ಆನ್ಲೈನೇ ಇರ್ತದೆ. ನಾವು ಕೆಲವೊಂದಿಷ್ಟು ನಿಮ್ಗೆ ಏನೇನೆಲ್ಲ ಮಾಡಬೇಕು ಏನು ಎಂತನೂ ಕೂಡ ಗೈಡ್ ಮಾಡ್ತಾ ಇರ್ತೀವಿ. ಸೊ ನಾವು ಕೇಳಿದಾಗೆ ಕೆಲವೊಂದಿಷ್ಟು ಟೈಮ್ ಒಳಗೆ ನೀವು ಎಲ್ಲನೂ ಕೂಡ ನಮಗೆ ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕಾಗ್ತದೆ. ಸೊ ಅದೆಲ್ಲನೂ ಕೂಡ ಇದನ್ನೇ ಏನಂತ ಕರಿತೀವಿ ನಾವು ಪೇಡ್ ಗೈಡ್ ಅಂತ ಕರಿತೀವಿ. ನಾವು ಈ ವರ್ಷ ಮಾಡ್ತಿರೋದು ಓಕೆ ಈ ಅಮೌಂಟ್ ಕಾಣ್ತಿದೆ ಸ್ಕ್ರೀನ್ ಮೇಲೆ 4,000. ಯಾಕೆಂತಂದರೆ ಇದೇ ಪ್ರೊಸೆಸ್ ಮಾಡಲಿಕ್ಕೋಸ್ಕರ ಆ್ಯಂಡ್ ಇಷ್ಟು ಆ್ಯಕ್ಯುರೇಟಾಗಿ ನಿಮಗೆ ಪ್ರಿಯಾರಿಟಿ ಆರ್ಡರ್ ವೈಸ್ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಿಕೊಡಲ್ಲ. ನಾವು ನೀವು ಏನು ಮಾಡ್ತೀವಿ ವಿತ್ ನಿಮಗೆ ಪ್ರಿಯಾರಿಟಿ ಆರ್ಡರ್ ವೈಸ್ ಆಪ್ಷನ್ ಎಂಟ್ರಿ ಮಾಡಿಕೊಡ್ತೀವಿ. ಕೆಲವೊಂದಿಷ್ಟು ಗೈಡರ್ಸ್ ನಿಮಗೆ ಆಪ್ಷನ್ ಎಂಟ್ರಿ ಕೂಡ ಮಾಡಿಕೊಡಲ್ಲ. ವಿತ್ ನಾವು ಆಪ್ಷನ್ ಎಂಟ್ರಿ ನಿಮ್ಮ ಸಮೂಹದಲ್ಲಿ ನಿಮ್ಮ ಜೊತೆ ಕೂತ್ಬಿಟ್ಟು ಮಾತಾಡ್ಕೊಂತ ಮಾಡ್ತೀವಿ. ಅಂದರೆ ನಿಮ್ಮ ಮೋಸ ಮಾಡ್ತಾರೆ ಅಂತ ಅನ್ಬೋದು. ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ನಾವು ಒಬ್ಬನೇ ಮಾಡಲ್ಲ, ನಿಮ್ಮನ್ನು ಕೂತ್ಕೊಂಡು ಬಿಟ್ಟು ಏನು ಮಾಡ್ತೀವಿ ಅಂತಂದರೆ ಮಾಡ್ತೀವಿ. ಸೊ ಇದಕ್ಕೆ 4,000 ಯಾಕೆ ತೊಗೋತೀವಿ ಅಂತಂದರೆ ಇದು 1 ದಿನದಲ್ಲಿ 2 ದಿನದಿಂದ ಮುಗಿಯುವಂಥದ್ದಲ್ಲ, ತಿಂಗಳಾನ್ಗಟ್ಟಲೆ ಟೈಮ್ ತೊಗೊಳ್ತದ. ಸೊ ಇದೇ ಪ್ರೊಸೆಸ್ ಏನು ಮಾಡ್ತಾರೆ ಕೆಲವೊಂದಿಷ್ಟು 16,000 8,000 ಅಂತ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿದೆ ಯಾರಂತ. ಸೊ ಅಷ್ಟು ತೊಗೊಳ್ಳಲ್ಲ ಹುಡುಗರಿಗೆ, ಕಡಿಮೆ ಅಷ್ಟೊಂದು ಅಮೌಂಟ್ ಇಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ ನನಗೆ. ಸೊ ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈಗಾಗಲೇ ನಮ್ಮದು ವಾಟ್ಸಪ್ ಗ್ರೂಪ್ ಹಾಕಿದ್ದೀನಿ. ಇಲ್ಲಾಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನೋಡಿ. ಓಕೆ ಒಂದು ನಂಬರ್ಗೆ ಏನು ಮಾಡ್ಬೋದು ಅಂತಂದರೆ ನೀವು ನನಗೆ ವಿತ್ ನಿಮ್ಮ ಕೋರ್ಸು ರ್ಯಾಂಕು ಕ್ಯಾಟಗರಿ ಎಲ್ಲನೂ ಕೂಡ ಕಳಿಸ್ಬೇಕು. ನಾನು ಹೇಳ್ದಂಗೆ 4,000 ಅಮೌಂಟ್ ಮಾತ್ರ ಇರ್ತದೆ. ಸರಿನಾ? ಯಾರಿಗೆಲ್ಲ ಪೇಡ್ ಗೈಡ್ ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಅವನಷ್ಟೇ ಬಾಯ್.